ಹೇ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ನಾವು ನೋಡ್ಕೊಂಡಿದ್ವಿ ಮತ್ತು ಡಿಸ್ಕೌಂಟಿಂಗ್ ಕಾನ್ಸೆಪ್ಟ್ ಬಗ್ಗೆನೂ ನಾವು ತಿಳ್ಕೊಂಡಿದ್ವಿ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ. ಆ, ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಇದು ಟ್ರೆಡಿಷ್ನಲ್ ಮೆಥಡಲ್ಲಿ ಬರುತ್ತೆ. ಇದರಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೆ ತುಂಬ ಸಿಂಪಲ್ ಆಗೇ ಇರುತ್ತೆ ಇದು. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಜಯ್ ಲೆಂಡ್ಸ್ ₹1,00,000 ಟು ಹಿಸ್ ಫ್ರೆಂಡ್ ರವಿ. ಅಜಯ್ ಮತ್ತು ರವಿ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಸೊ ಅಜಯ್ ಏನು ಮಾಡ್ತಾನೆ, ₹1,00,000 ಅವ್ನ ಫ್ರೆಂಡ್ಗೆ ಕೊಡ್ತಾನೆ, ರವಿಗೆ. ಸುಮ್ಮನೆ ಕೊಡ್ತಾನಾ? ಇಲ್ಲ. ಯಾವಾಗ ವಾಪಸ್ ಕೊಡ್ತೀಯಾ ದುಡ್ಡು ಅಂತ ಹಿಲ್ ಆಸ್ಕ್. ಆವಾಗ ರವಿ ಹೇಳ್ತಾನೆ, ಪ್ರತಿ ವರ್ಷ ನಾನು ₹20,000 ನಿಮಗೆ ಕಟ್ತಾ ಇರ್ತೀನಿ ಅಂತ. ಓಕೆ, ಅವಾಗ ಅಜಯ್ ಮೈಂಡಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊತಾನೆ, ಪ್ರತಿ ವರ್ಷ ₹20,000 ಕೊಡ್ತಾನೆ ಅಂದರೆ ನನಗೆ ಎಷ್ಟು ವರ್ಷದಲ್ಲಿ ₹1,00,000 ಫುಲ್ಲು ವಾಪಸ್ ಸಿಗುತ್ತೆ. ಓಕೆ, 5 ಇಯರ್ಸಲ್ಲಿ ನನಗೆ ಸಿಗುತ್ತೆ. ಅದು ಹೆಂಗೆ ಮಾಡ್ತಾನೆ, 1,00,000 ಡಿವೈಡೆಡ್ ಬೈ 20,000 5 ಇಯರ್ಸ್ ಅಂತ ಅವ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾನೆ. ಅಷ್ಟೇ ಪೇ ಬ್ಯಾಕ್ ಪೀರಿಯಡ್ ಅಂದರೆ. ಇದಕ್ಕೆ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದು ಎಷ್ಟು ವರ್ಷದಲ್ಲಿ ನಮಗೆ ವಾಪಸ್ ಸಿಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಪೇ ಬ್ಯಾಕ್ ಪೀರಿಯಡ್. ಓಕೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ ಈಚ್ ಇಯರ್. ಓಕೆ, ಇನ್ನೊಂದು ಕೇಸ್ ನೋಡೋಣ. ಇನ್ ಕೇಸ್ ರವಿ ಹೇಳ್ತಾನೆ 20,000 ಐಲ್ ಪೇ 20,000 ಫಾರ್ ಫಸ್ಟ್ 4 ಇಯರ್ಸ್. ಮೊದಲು 4 ವರ್ಷ ನಾನು 20,000 ಕಟ್ತೀನಿ, ಆಮೇಲೆ ಎವ್ರಿ ಇಯರ್ 10,000 ಕಟ್ತೀನಿ ಅಂತ ಹೇಳಿಸಿ. ಆವಾಗ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಪೇ ಬ್ಯಾಕ್ ಪೀರಿಯಡ್ ಅಂದರೆ? ಒಂದು ಟೇಬಲ್ ಮಾಡ್ಕೊಳ್ಳಿ, ಯೋರ್ ಕ್ಯಾಶ್ ಇನ್ಫ್ಲೋಸ್ ಮತ್ತು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್. ಕ್ಯಾಶ್ ಇನ್ಫ್ಲೋಸು ಅವನೇನು ಹೇಳಿರ್ತಾನೆ, ಫಸ್ಟ್ 4 ಇಯರ್ಸ್ 1 2 3 4 20,000, ಅದಾದಮೇಲೆ 10,000 ಅಲ್ವಾ? ಸೊ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋಸ್, ಫಸ್ಟ್ ಇಯರು ನಮಗೆ 20,000 ಕೊಡ್ತಾನೆ, ಸೆಕೆಂಡ್ ಇಯರ್ ಹಿಲ್ ಗಿವ್ 20,000. ಸೊ ಟೋಟಲ್ ನಮ್ಗೆ ಎಷ್ಟು ಬಂದಿದೆ, ಫಸ್ಟ್ ಇಯರ್ 20,000, ಸೆಕೆಂಡ್ ಇಯರ್ 20,000. ಸೊ ಸೆಕೆಂಡ್ ಇಯರ್ ಎಂಡ್ ಬರೋ ಅಷ್ಟರಲ್ಲಿ ನಮಗೆ 40,000 ಕೊಟ್ಟಿದ್ದಾನೆ. ಸೊ ಥರ್ಡ್ ಇಯರಲ್ಲಿ 20,000 ಕೊಡ್ತಾನೆ. ಸೊ ಥರ್ಡ್ ಇಯರ್ ಎಂಡ್ ಅಷ್ಟರಲ್ಲಿ 40,000 ಪ್ಲಸ್ 20,000 ನಮ್ಮ ಹತ್ರ ಟೋಟಲ್ 60,000 ಕಲೆಕ್ಷನ್ ಆಗುತ್ತೆ. ಹಾಗೆಯೇ ಫೋರ್ತ್ ಇಯರ್ ಎಂಡ್ಗೆ 80,000 ಆಗುತ್ತೆ, ಬಿಕಾಸ್ ಮತ್ತೆ 20,000 ಕಟ್ತಾನೆ. ಆಮೇಲೆ ಫಿಫ್ತ್ ಇಯರಿಂದ 10,000 ಕಟ್ಕೊಂಡು ಹೋಗ್ತಾನೆ. ಸೊ 80,000 ಪ್ಲಸ್ 10,000 90,000 ಆಗುತ್ತೆ. ಮತ್ತು ಸಿಕ್ಸ್ತ್ ಇಯರಲ್ಲಿ 10,000 ಕಟ್ಟಿ ಆವಾಗ 1,00,000 ಫುಲ್ಲು ರಿಕವರಿ ಆಗುತ್ತೆ. ಸೊ ಇಲ್ಲಿ ಪೇ ಬ್ಯಾಕ್ ಪೀರಿಯಡ್ ಬಂದು 6 ಇಯರ್ಸು. ಓಕೆ ಓಕೆ ಒಂದು ಪ್ರೀವಿಯಸ್ ಇಯರ್ನ ಕ್ವೆಶನ್ನ ನೋಡೋಣ ನಾವು. ಇದು 2025 6 ಮಾರ್ಕ್ಸಿಗೆ ಕೇಳಿದ್ದಾರೆ. GM Company Limited is considering the purchase of new machine. 2 alternative machines V and B have been suggested, each costing 6 lakh. Following are the expected cash inflows. ಓಕೆ, ನಾವು 2 ಮಷೀನ್ ತೊಗೊಳ್ಳೋ ಪ್ಲ್ಯಾನ್ ಇದೆ. ಮೆಷಿನ್ ವಿ ಅಥವಾ ಮೆಷಿನ್ ಬಿ, ಯಾವ್ದಾದ್ರು ಒಂದು ತೊಗೋಬೇಕು ಅನ್ನೋ ಪ್ಲ್ಯಾನು. ಓಕೆ, ಎರಡಕ್ಕೂ 6 lakh rupees. ದ ಕಾಸ್ಟ್ ಆಫ್ ಬೋತ್ ದ ಮೆಷೀನ್ಸ್ ಆರ್ 6 lakh rupees. ಬಟ್ ಯಾವ ಮಷೀನ್ ತೊಗೊಳ್ಳೋದು ಅಂತ ನಾವು ಹೆಂಗೆ ಡಿಸೈಡ್ ಮಾಡೋದು? ಓಕೆ, ವಿ ಹ್ಯಾವ್ ಟು ಯೂಸ್ ಪೇ ಬ್ಯಾಕ್ ಪೀರಿಯಡ್ ಅಂತ ಕ್ವೆಶನಲ್ಲಿ ಹೇಳಿದ್ದಾರೆ. ಸೊ ಲೆಟ್ ಸಿ, ಕ್ವೆಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಇನ್ಫ್ಲೋಸ್. ಮೆಷಿನ್ ವಿಗೆ 5 ಇಯರ್ಸಲ್ಲಿ ಇಷ್ಟಿಷ್ಟು ಕ್ಯಾಶ್ ಇನ್ಫ್ಲೋ, ಮೆಷಿನ್ ಬಿಗೆ ಇಷ್ಟು. ಓಕೆ, ಹೌ ಟು ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್? ಫಸ್ಟ್ ನಾವು ಫಾರ್ ಮೆಷಿನ್ ವಿ, ಓಕೆ, ಇದು ಮೆಷಿನ್ ವಿಗೆ, ಮೆಷಿನ್ ವಿಗೆ ನೋಡ್ಕೊಳ್ಳೋಣ. 1,80,000, 2,40,000, 3 lakh, 1,80,000, 1,20,000. ಓಕೆ, ಸೊ ಇದು ಇಯರ್ ಬಂದುಬಿಟ್ಟು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಈ ಥರ ಟೇಬಲ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಶ್ ಇನ್ಫ್ಲೋ ಎಷ್ಟೆಷ್ಟು ಬರ್ತಾಯಿದೆ ಅಂತ ಬರೀರಿ. ಆ್ಯಂಡ್ ದೆನ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋ. ಫಸ್ಟ್ ಇಯರಲ್ಲಿ 1,80,000, ಹೌದಾ? ಸೆಕೆಂಡ್ ಇಯರಲ್ಲಿ 2,40,000 ಬರುತ್ತೆ ನಮಗೆ. ಟೋಟಲ್ ಎಷ್ಟಾಯಿತು ಸೆಕೆಂಡ್ ಇಯರ್ ತನಕ? ಫಸ್ಟ್ ಇಯರಲ್ಲಿ ನಮಗೆ 1,80,000 ಬರುತ್ತೆ, ಸೆಕೆಂಡ್ ಇಯರಲ್ಲಿ 2,40,000 ಬರುತ್ತೆ,
ಸೊ ಸೆಕೆಂಡ್ ಇಯರ್ ಎಂಡ್ ಅಷ್ಟೊತ್ತಿಗೆ 1,80,000 ಪ್ಲಸ್ 2,40,000 4,20,000 ಓಕೆ 4,20,000 ಬರುತ್ತೆ. 4,20,000 ಪ್ಲಸ್ 3,00,000 7,20,000 7,20,000 ಪ್ಲಸ್ 1,80,000 9,00,000 ಪ್ಲಸ್ 1,20,000 10,20,000. ಸೊ ಇದು ಬಂದುಬಿಟ್ಟು ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್. ಇದನ್ನು ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಬಿಡಿ. ಓಕೆ, ಇವಾಗ ನಾವು ಪೇಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಮಾಡೋದು? ಫಸ್ಟ್ ನಾವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ನಾವು ಮಾಡಿದ್ದೀವಿ 6 lakh. ಇದು ಎಷ್ಟು ವರ್ಷದಲ್ಲಿ ರಿಕವರ್ ಆಗುತ್ತೆ ಅಂತ ನಾವು ನೋಡ್ಕೋಬೇಕು. ಫಸ್ಟ್ ಇಯರಲ್ಲಿ ಆಗ್ತಾಯಿದೆಯಾ ಇವಾಗ 6 lakh ಆಗ್ತಾಯಿದೆಯಾ? ಇಲ್ಲ, 1,80,000 ಮಾತ್ರ ಆಗಿದ್ದು. ಸೆಕೆಂಡ್ ಇಯರ್ ಅಷ್ಟೊತ್ತಿಗೆ 6 lakh ಆಯಿತಾ? ಇಲ್ಲ, 4,20,000 ಮಾತ್ರ ಆಗಿರೋದು. ಥರ್ಡ್ ಇಯರ್ಗಾಯ್ತಾ? ಎಸ್, 6 lakh ಸ್ವಲ್ಪ ಜಾಸ್ತಿನೇ ಆಗಿದೆ, 7,20,000 ಆಗಿದೆ. ಬಟ್ ನಮಗೆ ಪೇಬ್ಯಾಕ್ ಪೀರಿಯಡಲ್ಲಿ ಏನು ಹೇಳ್ತಾರೆ ಅಂದರೆ ಎಕ್ಸಾಕ್ಟ್ಲಿ 6 lakhs ಎಷ್ಟು ವರ್ಷದಲ್ಲಿ ನಾವು ರಿಕವರ್ ಮಾಡ್ಕೊತೀವಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಎಕ್ಸಾಕ್ಟ್ ಫಿಗರ್ ಬೇಕು. 3 years ಅಂತ ನಾವು ಬರೆಯೋಕ್ಕಾಗಲ್ಲ. ವಿ ಹ್ಯಾವ್ ಟು ರೈಟ್ ಎಕ್ಸಾಕ್ಟ್ 6 lakh ಎಷ್ಟು ಇದರಲ್ಲಿ ರಿಕವರ್ ಆಗುತ್ತೆ ಅಂತ. ಸೊ ಪೇಬ್ಯಾಕ್ ಪೀರಿಯಡ್ ಆಫ್ ವಿ ಇಸ್ ಈಕ್ವಲ್ ಟು 2 years. ಫಸ್ಟು 2 yearsಲ್ಲಿ 4,20,000 ಆಗುತ್ತೆ. ಸೊ 2 years ಅಂತ ಬರ್ಕೊಂಬಿಡಿ. ಪ್ಲಸ್ ನಮಗಿನ್ನ ಎಷ್ಟು ಬೇಕು ನೋಡಿ, ನಮಗೆ 6 lakh ಬೇಕಲ್ವಾ? ಇವಾಗ ಎಷ್ಟಾಗಿದೆ 2 years ತನಕ? 4.2 lakhs ಆಗಿದೆ. ಇನ್ನು ಎಷ್ಟು ಬೇಕು ನಮಗೆ? 6 lakh ಮೈನಸ್ 4,20,000 4,20,000 1,80,000 ನಮಗಿನ್ನ ಬೇಕು, ಕರೆಕ್ಟಾ? 6 lakh ಮೈನಸ್ 4,20,000 1,80,000 ನಮಗಿನ್ನ ಬೇಕು. ಬಟ್ ಥರ್ಡ್ ಇಯರಲ್ಲಿ ನಾವು ರಿಕವರ್ ಮಾಡ್ತಾ ಇರೋದು 3 lakh. ಥರ್ಡ್ ಇಯರಲ್ಲಿ ನಮಗೆ 3 lakh rupees ಸಿಗ್ತಾಯಿದೆ. ಓಕೆ, ಸೊ ಇದನ್ನು 1.8 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ? 0.6. ಸೊ 2.6 ಇಯರ್ಸಲ್ಲಿ 6 lakhs rupees ಏನಿದೆ ಅಮೌಂಟು ಅದು ರಿಕವರ್ ಆಗುತ್ತೆ. ದಿಸ್ ಅನದರ್ ವೇ ಆಫ್ ಲುಕಿಂಗ್ ಆ್ಯಟ್ ಇಟ್. ಅಂದರೆ ನಮಗೆ 3 lakh ಏನಿದೆ ಫುಲ್ 1 year ಬೇಕು ಇದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ. 3 lakh ಫುಲ್ 1 year ಬೇಕು. ಬಟ್ ನಮಗೆ ಎಷ್ಟು ಬೇಕು? ನಮಗೆ 3 lakh ಬೇಡ, ನಮಗೆ ಜಸ್ಟ್ 1,80,000 ಬಂದರೆ ನಮ್ಮ ಫುಲ್ ಇನ್ವೆಸ್ಟ್ಮೆಂಟ್ ರಿಕವರಿ ಆಗುತ್ತೆ. ಇದು ಎಷ್ಟು ವರ್ಷದಲ್ಲಿ ರಿಕವರ್ ಆಗುತ್ತೆ? ಇದು ನಮ್ಗೆ ಬೇಕಾಗಿರೋದು. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ 3 lakh ಇಂಟು ಎಕ್ಸ್ ಇಸ್ ಈಕ್ವಲ್ ಟು 1.8 lakh ಇಂಟು 1 ಎಕ್ಸ್ ಇಸ್ ಈಕ್ವಲ್ ಟು 1.8 lakh ಡಿವೈಡೆಡ್ ಬೈ 3 lakh ಅಷ್ಟೇ. ಅದನ್ನೇ ನಾವು ಇಲ್ಲಿ ಮಾಡಿರೋದು. ಓಕೆ, ನಿಮ್ಗೇನಾದರೂ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಯಿತು ಅಂದರೆ ಈ ಥರ ಮಾಡ್ಕೊಂಬಿಡಿ. ಓಕೆ, ಸೊ ಮೆಷಿನ್ ಬಿಗೂ ಅದೇ ಥರ ಮಾಡಬೇಕಾಗುತ್ತೆ. ಮೆಷಿನ್ ಬಿದು ಕ್ಯಾಶ್ ಫ್ಲೋಸ್ ನೋಡಿ, 60,000 1.8 lakh 2.4 lakh 3.6 lakh 2.4 lakh. ಅದನ್ನು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ಳಿ. ಹೆಂಗೆ ಮಾಡೋದು? ಫಸ್ಟ್ ಇಯರ್ 60,000, ಸೆಕೆಂಡ್ ಇಯರ್ 60,000 ಪ್ಲಸ್ 1,80,000 2,40,000 ಆ ಥರ ಫುಲ್ಲು 5 years ತನಕ ಮಾಡಿ. ಓಕೆ, ಇವಾಗ ನಾವು 6 lakh ನಮ್ಮದು ಇನ್ವೆಸ್ಟ್ಮೆಂಟು 6 lakh ರಿಕವರ್ ಆಗಬೇಕು. ಫಸ್ಟ್ ಇಯರಲ್ಲಿ ಆಗ್ತಾಯಿದೆಯಾ? ಇಲ್ಲ. ಸೆಕೆಂಡ್ ಇಯರಲ್ಲೂ ಇಲ್ಲ, ಥರ್ಡ್ ಇಯರಲ್ಲೂ ಇಲ್ಲ. ಫೋರ್ತ್ ಇಯರಲ್ಲಿ ಹೌದು ಆಗ್ತಾಯಿದೆ, ಬಟ್ 8,40,000 ಆಗ್ತಾಯಿದೆ. ನಮಗೆ ಎಕ್ಸಾಕ್ಟ್ 6 lakhs ಬೇಕು. ಸೊ 3 years ತನಕ ತೊಗೊಳ್ಳಿ. 3 ಪ್ಲಸ್ ಓಕೆ 3 ಪ್ಲಸ್ ನಮಗೆ 6 lakh ಬೇಕು. ಬಟ್ ಆಗಿರೋದೆಷ್ಟು? 3 years ತನಕ 4,80,000 ಆಗಿದೆ. ಸೊ ನಮಗಿನ್ನ ಎಷ್ಟು ಬೇಕು? 6 lakh ಮೈನಸ್ 4,80,000. ಬಟ್ ಫೋರ್ತ್ ಇಯರಲ್ಲಿ ಎಷ್ಟು ರಿಕವರಿ ಆಗ್ತಾಯಿದೆ? 3,60,000 ಅಲ್ವಾ? ಅಂದರೆ 3,60,000 ನಮಗೆ ಫುಲ್ 1 year ತೊಗೊಳುತ್ತೆ ರಿಕವರಿ ಆಗೋಕ್ಕೆ.
ಬಟ್ ನಮಗೆ ಬೇಕಾಗಿರೋದೆಷ್ಟು 6 ಲ್ಯಾಕ್ ಮೈನಸ್ 4,80,000 ವಿಚ್ ಇಸ್ ಈಕ್ವಲ್ ಟು 1,20,000. ಇಷ್ಟೇ ನಮಗೆ ಬೇಕಾಗಿರೋದು. ಇದು ಎಷ್ಟು ವರ್ಷದಲ್ಲಿ ರಿಕವರಿ ಆಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಅದು ಮಾಡಿದ್ರೆ ನಿಮ್ಗೆ ಈ ಥರ ಫಾರ್ಮ್ಯಾಟೆಲ್ಲ ಮತ್ತೆ ಸಿಗುತ್ತೆ. ಸೊ ಫೈನಲ್ ಆನ್ಸರ್ 0.33 ಬರುತ್ತೆ. ಸೊ 3 years ಪ್ಲಸ್ 0.33 years. 3 years plus 0.33 years, you will get 3.33 years. ಸೊ ನಾವು ಡಿಸಿಷನ್ ಹೆಂಗೆ ಮಾಡೋದು? ಓಕೆ, ಇವಾಗ ಮೆಷಿನ್ ವಿ ತೊಗೋಬೇಕಾ, ಮೆಷಿನ್ ಬಿ ತೊಗೋಬೇಕಾ? ಯಾವ್ದು ಬೆಟರ್ ಅಂದರೆ, ಯಾವುದು ಕಮ್ಮಿ ಟೈಮಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ರಿಕವರಿ ಮಾಡಿಕೊಡುತ್ತೋ ಅದೇ ಬೆಟರು. ಇವಾಗ ಇದು 6 ಲ್ಯಾಕ್ ರಿಕವರಿ ಮಾಡೋಕ್ಕೆ 3.33 years ತೊಗೊಳ್ತಾ ಇದೆ. ಬಟ್ ಮೆಷಿನ್ ವಿ ಬರೀ 2.6 yearsಲ್ಲೇ ನಮ್ಮದು ರಿಕವರಿ ಆಗ್ತಾಯಿದೆ. ಸೊ ಯಾವ್ದು ತೊಗೋಬೇಕು? ಮೆಷಿನ್ ವಿ ತೊಗೋಬೇಕು. ಓಕೆ, ದಟ್ ಈಸ್ ಅ ಬೆಟರ್ ಪ್ರಾಜೆಕ್ಟ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಇದು ಕೂಡ ಟ್ರೆಡಿಷ್ನಲ್ ಮೆಥಡು. ಇಲ್ಲಿ ನಾವೇನು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ನ ಯೂಸ್ ಮಾಡಲ್ಲ. ಇದ್ರ ಫಾರ್ಮುಲಾ ಬಂದುಬಿಟ್ಟು ಆವ್ರೇಜ್ ನೆಟ್ ಇನ್ಕಮ್ ಆಫ್ಟರ್ ಟ್ಯಾಕ್ಸಸ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಆವ್ರೇಜ್ ನೆಟ್ ಇನ್ಕಮ್ ಆಫ್ಟರ್ ಟ್ಯಾಕ್ಸಸ್ ಅಂದರೆ ಟೋಟಲ್ ಇನ್ಕಮ್ ಆಫ್ಟರ್ ಟ್ಯಾಕ್ಸಸ್ PAT ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಓಕೆ, ಇದು ಏನು ಗೊತ್ತಾ? ಅಕೌಂಟಿಂಗ್ ಇನ್ಕಮ್. ಇದು ಅಕೌಂಟಿಂಗ್ ಇನ್ಕಮ್ ಆರ್ ಅಕೌಂಟಿಂಗ್ ಪ್ರಾಫಿಟ್ ಅಂತ ನೀವು ಹೇಳ್ಬೋದು. ಓಕೆ, ನಾವು ಇಲ್ಲಿ ಏನು ಯೂಸ್ ಮಾಡ್ತಾಯಿದ್ದೀವಿ, ಇದು ಬಂದುಬಿಟ್ಟು ಕ್ಯಾಶ್ ಫ್ಲೋ. ಓಕೆ, ಬಟ್ ಇದು ಕ್ಯಾಶ್ ಫ್ಲೋ ಅಲ್ಲ, ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ನಾನು ನಿಮಗೆ ತೋರಿಸ್ತೀನಿ. ಕ್ಯಾಶ್ ಫ್ಲೋ ಮತ್ತು ಅಕೌಂಟಿಂಗ್ ಪ್ರಾಫಿಟ್ಸ್ ಎರಡೂ ಡಿಫ್ರೆಂಟ್. ಓಕೆ, ಅಕೌಂಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಜಸ್ಟ್ ನಿಮ್ಮ PUC ಟೈಮ್ದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಫಸ್ಟು ಟ್ರೇಡಿಂಗ್ ಅಕೌಂಟ್ ಮಾಡ್ತಾಯಿದ್ವಿ. ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗ್ತಾಯಿತ್ತು. ಗ್ರಾಸ್ ಪ್ರಾಫಿಟ್ನ ನಾವು P&Lಗೆ ತೊಗೊಂಡು ಬಂದು ಅಲ್ಲಿಂದ ವಿ ವುಡ್ ಡೆಬಿಟ್ ಸೈಡಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಮತ್ತು ಕ್ರೆಡಿಟ್ ಸೈಡಲ್ಲಿ ಇಂಡೈರೆಕ್ಟ್ ಇನ್ಕಮ್ಸ್. ಗ್ರಾಸ್ ಪ್ರಾಫಿಟ್ ಪ್ಲಸ್ ಇಂಡೈರೆಕ್ಟ್ ಇನ್ಕಮ್ ಮೈನಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಅದರಲ್ಲಿ ಡೆಪ್ರಿಸಿಯೇಷನ್ ಕೂಡ ಬರುತ್ತೆ, ಇಫ್ ಯು ರಿಮೆಂಬರ್. ಓಕೆ, ಅದು ಮಾಡಿದ್ಮೇಲೆ ನಮಗೇನು ಸಿಗ್ತಾಯಿತ್ತು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಿಂದ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ PAT, ದಟ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಓಕೆ, ಇವಾಗ ಡೆಪ್ರಿಸಿಯೇಷನ್ ಬಂದುಬಿಟ್ಟು ನಾನ್ ಕ್ಯಾಶ್ ಐಟಮ್ ಅಂತ ಕರಿತೀವಿ. ಇವಾಗ ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, 1 lakh rupees ಮೆಷಿನರಿ 10% ಡೆಪ್ರಿಸಿಯೇಷನ್ ಅಂದರೆ 10,000 ಡೆಪ್ರಿಸಿಯೇಷನ್. ಇಲ್ಲಿ ನಾವು ಡೆಬಿಟ್ ಮಾಡ್ತೀವಿ. ಗ್ರಾಸ್ ಪ್ರಾಫಿಟಿಂದ ಮೈನಸ್ ಮಾಡಿ ಪ್ರಾಫಿಟ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಈ 10,000ನ ನಾವು ಮೈನಸ್ ಮಾಡ್ತೀವಲ್ಲ, ಯೋಚನೆ ಮಾಡಿ, ಅದು ನಿಮ್ಮ ಪಾಕೆಟಿಂದ ಆ್ಯಕ್ಚುಲಿ ಆಚೆ ಹೋಗ್ತಾ ಇದೆಯಾ ಅಂತ? ಇಲ್ಲ ಅಲ್ವಾ? ಯು ಆರ್ ನಾಟ್ ಪೇಯಿಂಗ್ ಡೆಪ್ರಿಸಿಯೇಷನ್ ಟು ಸಮ್ ಒನ್. ಅದು ಜಸ್ಟ್ ನೀವು ಒಂದು ಅಕೌಂಟ್ಸಲ್ಲಿ ಇರೋ ರೂಲ್ಸ್ ಪ್ರಕಾರ ಯು ಆರ್ ಡೂಯಿಂಗ್ ದ್ಯಾಟ್. ಓಕೆ, ನೀವು ಯಾರಿಗೂ ಅದನ್ನು ಪೇಮೆಂಟ್ ಮಾಡ್ತಾಯಿಲ್ಲ. ಹಂಗೆ ನೋಡಿದ್ರೆ ನಿಮ್ಮ ಕಂಪನಿಯಿಂದ ಕ್ಯಾಶ್ ಔಟ್ ಫ್ಲೋ ಆಗ್ತಾನೇ ಇಲ್ಲ. ಇಟ್ ಈಸ್ ಜಸ್ಟ್ ಶೋನ್ ಇನ್ ದ ಬುಕ್ಸ್ ಅಷ್ಟೆ. ಸೊ ಇದು ಕ್ಯಾಶ್ ಔಟ್ ಫ್ಲೋ ಆಗದೇ ಇರೋ ಕಾರಣ ಏನು, ಅದು ಕ್ಯಾಶ್ ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಲ್ಲಿ ನಾನ್ ಕ್ಯಾಶ್ ಐಟಮ್ಸ್ ಕೂಡ ನಾವು ಮೈನಸ್ ಮಾಡಿರ್ತೀವಿ. ಬಟ್ ನಮಗೆ ಕ್ಯಾಶ್ ಫ್ಲೋ ಬೇಕಂತಂದರೆ, ಕ್ಯಾಶ್ ಫ್ಲೋ ಬೇಕಂದರೆ ಯು ಹ್ಯಾವ್ ಟು ಆ್ಯಡ್ ಡೆಪ್ರಿಸಿಯೇಷನ್. ಇದಕ್ಕೆ ಡೆಪ್ರಿಸಿಯೇಷನ್ನ ನೀವು ಆ್ಯಡ್ ಮಾಡಬೇಕು. ಯಾಕಂದರೆ ನೀವು ಮೈನಸ್ ಮಾಡಿರ್ತೀರ ನೋಡಿ ಇಲ್ಲಿ. ಸೊ ನಿಮಗೆ ಕ್ಯಾಶ್ ಫ್ಲೋ ಬೇಕಂದರೆ ಯು ಹ್ಯಾವ್ ಟು ಆ್ಯಡ್ ಬ್ಯಾಕ್ ಡೆಪ್ರಿಸಿಯೇಷನ್. ಇಲ್ಲಾಂದರೆ ಇದು ಅಕೌಂಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ತೊಗೊಳ್ತಾ ಇರೋದು ಈ ಫಾರ್ಮುಲಾದಲ್ಲಿ ವಿ ಆರ್ ಟೇಕಿಂಗ್ ಪ್ಯಾಟ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಲ್ಲ, ಅದನ್ನು ತೊಗೊಳ್ತಾ ಇದ್ದೀವಿ. ಸೊ 5 yearsಗೆ ಅವರು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ರೆ ಎಲ್ಲದನ್ನು ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ 5 ಅಂತ ಹಂಗೆ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನು ನ್ಯೂಮರೇಟ್ರಲ್ಲಿ ಬರೀರಿ. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಅಂದರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ನೀವು ಥ್ರೂ ಔಟ್ ದ ಇಯರ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದನ್ನು ಡಿವೈಡ್ ಬೈ 2 ಮಾಡಿ.
ಓಕೆ, ಸೊ ಇದರ ರಿಲೇಟೆಡ್ ಒಂದು ಕ್ವಶನ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇದು ಕೂಡ ಎಕ್ಸಾಮಲ್ಲಿ ಬಂದಿರೋಂಥ ಕ್ವಶನ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 20 lakh, ರೆಸಿಡ್ಯೂಯಲ್ ವ್ಯಾಲ್ಯೂ 4 lakh, ವರ್ಕಿಂಗ್ ಲೈಫ್ 10 years, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 2 lakh, ಕ್ಯಾಲ್ಕುಲೇಟ್ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಸೊ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಏನು? ಟೋಟಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಬಟ್ ಇದರಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲು ಕೊಟ್ಟಿದ್ದಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂನೂ ಕೊಟ್ಟಿದ್ದಾರೆ. ಸೊ ಇವಾಗ ಟೋಟಲ್ ಇನ್ವೆಸ್ಟ್ಮೆಂಟ್ ನೀವು ಫಸ್ಟ್ ಇನಿಷಿಯಲಾಗಿ ಎಷ್ಟು ಹಾಕಿದ್ದೀರಾ? 20 lakh ಹಾಕಿದ್ದೀರಾ. ಬಟ್ ಎಂಡ್ ಆಫ್ ದ ಲೈಫಲ್ಲಿ ನಿಮಗೆ ವಾಪಸ್ 4 lakh ವಾಪಸ್ ಸಿಗುತ್ತೆ. ವೆನ್ ಯು ಸೆಲ್ ದ ಅಸೆಟ್ ನಿಮಗೆ ವಾಪಸ್ 4 lakh ನಿಮಗೆ ದುಡ್ಡು ಸಿಗುತ್ತೆ. ಸೊ ಯು ಹ್ಯಾವ್ ಟು ರೆಡ್ಯೂಸ್ ದ್ಯಾಟ್. 20 lakh ಮೈನಸ್ 4 lakh ಡಿವೈಡೆಡ್ ಬೈ 2. ಓಕೆ, ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು? 4 lakh. ವರ್ಕಿಂಗ್ ಕ್ಯಾಪಿಟಲ್ ಬಂದುಬಿಟ್ಟು 2 lakh. ಓಕೆ, ಸೊ ಅದು ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 14 lakh. ಓಕೆ, ಸೊ ಹೀಗೆ ಸಾಲ್ವ್ ಮಾಡೋದು ಅದನ್ನು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಈ ಕಾನ್ಸೆಪ್ಟಲ್ಲಿ ಮಾತ್ರ ನಾವು PATನ ಯೂಸ್ ಮಾಡ್ತೀವಿ. ಮಿಕ್ಕಿದ್ದೆಲ್ಲ ಕಾನ್ಸೆಪ್ಟ್ಸು ನೋಡಿ, ಪೇಬ್ಯಾಕ್ ಪೀರಿಯಡ್ ಆಗಲಿ, NPV ಆಗಲಿ, IRR, ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇದಕ್ಕೆಲ್ಲ ನಾವು ಕ್ಯಾಶ್ ಫ್ಲೋಸ್ನೇ ಯೂಸ್ ಮಾಡೋದು. ಇಲ್ಲಿ ಕ್ಯಾಶ್ ಫ್ಲೋ ಇಲ್ಲಿ ಮಾತ್ರ ವಿಲ್ ಯೂಸ್ ಅಕೌಂಟಿಂಗ್ ಪ್ರಾಫಿಟ್ಸ್. ಓಕೆ, ಎಸ್. ಸೊ ಇದು ಬಂದುಬಿಟ್ಟು ನಾವು ಡಿಸಿಷನ್ ಹೆಂಗೆ ತೊಗೊಳ್ತೀವಿ? ಹೈಯರ್ ರೇಟ್ ಆಫ್ ರಿಟರ್ನ್ ಅಂದರೆ ಬೆಟರ್ ಪ್ರಾಜೆಕ್ಟ್ ಅಂತ ಯು ವಿಲ್ ಟೇಕ್ ಇಟ್. ಓಕೆ.